Hello guys, welcome back to another new video. ಸೊ ಈ ವಿಡಿಯೋದಲ್ಲಿ ನಾವು ನಮ್ಮ ಅತ್ತೆ ಊರಿಗೆ ಹೋಗಿದ್ವಿ. ಸೊ ಅಲ್ಲಿ ಅವ್ರ ತೋಟದಲ್ಲಿ ಏನೆಲ್ಲ ಬೆಳೆದಿದ್ರು ಅಂತ ನೋಡೋಕೆ ಹೋಗಿದ್ವಿ. ಸೊ ಏನೆಲ್ಲ ಇದೆ ಅಂತ ನೋಡೋಣ ಬನ್ನಿ ಗೈಸ್. ಸೊ ನೋಡ್ಬೋದು ಎಷ್ಟು ದೊಡ್ಡ ತೋಟ ಇದೆ, ಸುತ್ತಲೂ ತೆಂಗಿನ ಗಿಡ ಹಚ್ಚಿದ್ದಾರೆ. ಸೊ ಮೊದಲು ಬಂದುಬಿಟ್ಟು ಬದನೆಕಾಯಿ ಆಗಿತ್ತು. ಸೊ ಬದನೆಕಾಯಿ ನೋಡಿದ್ವಿ. ಸೊ ಇದಾಗಿಬಿಟ್ಟು ಒಂದು 2-3 ತಿಂಗಳಾಯ್ತಂತೆ. ಲೈಕ್ ಆಲ್ಮೋಸ್ಟ್ ಇನ್ನೂ ತುಂಬ ಫುಲ್ ಇತ್ತು, ಬಟ್ ಇವಾಗ ಸ್ವಲ್ಪ ಆಗಿದೆ. ಎಷ್ಟೊಂದು ಹಣ್ಣಾಗಿ ಅಲ್ಲೇ ಬಿದ್ದುಬಿಟ್ಟಿದ್ದಾವೆ ನೋಡ್ಬೋದು. ಅಲ್ಲಲ್ಲಿ ಒಂದು ಸ್ವಲ್ಪ ಈ ಥರ ಫ್ರೆಶ್ ಆಗಿರೋ ಇದ್ದಾವೆ. ಅದಷ್ಟೇ ಹಾಕ್ಕೊಂಡು ಹೋದ್ವಿ ನಾವು. ಆಮೇಲೆ ಕುಂಬಳಕಾಯಿ ಬಳ್ಳಿ ಕೂಡ ಹಾಕಿದ್ದಾರೆ. ನೋಡಿದ್ರೆ ಸ್ವಲ್ಪ ಜಾಗದಲ್ಲೇ ಎಷ್ಟೆಲ್ಲ ತರಕಾರಿ ಬೆಳಿಬೋದು. ಆಮೇಲೆ ಫ್ರೆಶ್ ಆಗಿ ಇಲ್ಲೇ ಮಾಡಿಕೊಂಡು ಆರಾಮ್ ತಿನ್ಬೋದು. ಎಷ್ಟು ಹೆಲ್ದಿ ಲೈಫ್ ಅಲ್ವಾ, ಹೊಲದಲ್ಲಿ ಮನೆ ತೋಟ ಈ ರೀತಿಯಾಗಿದ್ದರೆ. ಸೊ ನೋಡ್ಬೋದು, ನಾವು ಇದೇ ಮಾರ್ಕೆಟಲ್ಲಿ 100-200 ಕೊಟ್ಟು ತೊಗೊಂಬರ್ತೀವಿ. ಬಟ್ ಇಲ್ಲಾದರೆ ಹಂಗೆ ಬಿದ್ದುಬಿಟ್ಟಿದ್ದಾವೆ ನೋಡಿ. ಕೇರೆ ಮಾಡಲ್ಲ ಅವ್ರು ಈ ಥರ ಕುಂಬಳಕಾಯಿ ಎಲ್ಲ. ಗ್ರೀನ್ ಕಲರ್ ಇರುತ್ತಲ್ವ, ಆಮೇಲೆ ಒಂದು ಸ್ವಲ್ಪ ಚೆನ್ನಾಗಿರೋದಷ್ಟೇ ಇದ್ದರೆ ತೋತಾರೆ. ಇಲ್ಲಾಂದರೆ ಇದನ್ನು ಅಲ್ಲೇ ದನಕ್ಕೆ ಇಲ್ಲ ಎದಕ್ಕಾರ ತಿಪ್ಪಿ ಗೊಬ್ಬರ ಅಂತಿರುತ್ತೆ, ಅಲ್ಲಿ ಹಾಕಿಬಿಡ್ತಾರೆ. ಜಸ್ಟ್ ಒಂದು ಬೀಜದಿಂದ ಎಷ್ಟೆಲ್ಲ ಬರುತ್ತೆ ನೋಡಿ ರೈಸ್. ಇದು ಎಷ್ಟು ದೊಡ್ಡದಿದೆ ನೋಡಿ. ಇದು ಮಾರ್ಕೆಟಲ್ಲಿ ಹೋದರೆ ಏನಿಲ್ಲ ಅಂದರೂ ಅಟ್ಲೀಸ್ಟ್ ಒಂದು 100 ರೂಪಾಯಿ ಅದು ತೊಗೊತಾರೆ. ಈ ಫೆಸ್ಟಿವಲಲ್ಲೆಲ್ಲ ತುಂಬ ಕಾಸ್ಟ್ಲಿ ಇರ್ತವೆ ಇವು ಕುಂಬಳಕಾಯಿ ಎಲ್ಲ. ಸೊ ನಾವು ಅಲ್ಲಿ ಬದ್ನಿಕಾಯಿ ಎಲ್ಲ ನೋಡಿಬಿಟ್ಟು ನೆಕ್ಸ್ಟ್ ಮುಂದೆ ಬರ್ತಾಯಿದ್ವಿ. ಸೊ ನನ್ನ ಮಗಳು ತುಂಬ ತರಲೆ ಮಾಡ್ತಾಯಿದ್ಲು. ಬಾ ಅಂತ ಇದ್ದೀನಿ, ಬರ್ತಾನೆ ಇಲ್ಲ. ಸುಮ್ಮನೆ ಅಲ್ಲೇ ನಿಂತ್ಬಿಟ್ಟಿದ್ಲು. ಸೊ ತಿರ್ಗಾ ಬಂದಳು ಸ್ಲೋ ಆಗಿ ಹೆಂಗೋ. ಸೊ ಮತ್ತು ಏನೋ ಇಲ್ಲಿ ಈರುಳ್ಳಿ ಎಲ್ಲ ಆಡ್ತಾಯಿದ್ರು. ಇದಕ್ಕೆ ಇಲಾರ್ಗಿ ಅಂತ ಕರೀತಾರೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇದ್ರ ಡೀಟೇಲಾಗಿ ಮಾಡ್ತೀನಿ. ಇಲಾರ್ಗಿ ಎದಕ್ಕೆ ಹಾಕ್ತಾರೆ, ಇದರಲ್ಲಿ ಎದಕ್ಕೆ ತುಂಬಿಡ್ತಾರೆ, ಯಾವ ರೀತಿ ಯೂಸ್ಫುಲ್ ಇದೆ, ಇದರಿಂದ ಏನು ಅಡ್ವಾಂಟೇಜ್, ಇದೆಲ್ಲ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಸೊ ಏನೋ ಪುಡಿ ಉದುರಿಸಿದ್ದಾರೆ. ಅಲ್ಲೇ ಪಕ್ಕದಲ್ಲಿ ಎಲ್ಲ ದನ ಕರು ಎಲ್ಲ ಕಟ್ಟಿರ್ತಾರೆ. ಸೊ ಜಸ್ಟ್ ಮನೆ ಮುಂದೆನೇ ಇವರು ಈ ರೀತಿ ಪಪ್ಪಾಯ ಹಾಕಿದ್ದಾರೆ. ಇಲ್ಲೇ ಬೆಂಗಳೂರಲ್ಲೇ KGಗೆ 30-40 ಇರುತ್ತೆ. ಜಸ್ಟ್ ಒಂದು ಕಾಯಿ ಬರುತ್ತೆ ಅಷ್ಟೇ. ಸೊ ಇವ್ರು ನೋಡಿ ಮನೆಯಲ್ಲೇ ಎಷ್ಟೆಲ್ಲ ಬೆಳೆದ್ಬಿಟ್ಟಿದ್ದಾರೆ. ಆಮೇಲೆ ಅಲ್ಲೇ ಎಲ್ಲ ಹೂವು ಬೆಳೆದಿರ್ತಾರೆ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ. ಇದೇನಂತಂದರೆ ಪುದೀನ. ಸೊ ಜಸ್ಟ್ ಒಂದು 2-3 ಬೀಜ ಈ ಥರ ಹಾಕಿಬಿಟ್ರೆ ಸುತ್ತಲೆಲ್ಲ ಹೆಣ್ಣು ಬೆಳ್ಕೊಂಡ್ಬಿಟ್ಟಿದೆ ನೋಡಿ ಪುದೀನ. ಇದೇ ಒಂದು ಪುದೀನ ಕಡೆಗೆ 30-40 ರೂಪಾಯಿ ಇಲ್ಲಿ ಬೆಂಗಳೂರಲ್ಲಿ. ಊರಲ್ಲಿ ಒಂದು 10 ರೂಪಾಯಿ ಇರುತ್ತೆ. ಬಟ್ ನೋಡಿ ಎಷ್ಟು ಚೆನ್ನಾಗಿ ಫ್ರೆಶ್ ಆಗಿರುತ್ತೆ. ಇದರಲ್ಲಿ ಪಲಾವ್ ಮಾಡ್ಬೋದು, ಚಟ್ನಿ ಮಾಡ್ಬೋದು, ಏನೆಲ್ಲ ಮಾಡ್ಬೋದಲ್ವ. ಸೊ ಮನೆ ಮುಂದೆ ಹಂಗೆ ಎಲ್ಲ ಹಾಕ್ಕೊಂಡ್ಬಿಟ್ಟಿರ್ತಾರೆ ಊರ ಕಡೆ ತರಕಾರಿ. ಆಮೇಲೆ ಈ ಥರ ಕಾಯಿಪಲ್ಯದೇನು ಟೆನ್ಷನ್ನೇ ಇರಲ್ಲ ಅವರಿಗೆ, ಎಲ್ಲ ಮನೆ ಮುಂದೆನೇ ಇರುತ್ತೆ. ಸೊ ಇದು ಏನಂತಂದರೆ ಪಾಲಕ್. ಓಕೆ, ಪಾಲಕ್ ಕೂಡ ಹಾಕಿದ್ದಾರೆ ಇವರು. ಪಾಲಕ್, ರಾಜಗಿರಿ, ಆಮೇಲೆ ಮೆಣಸಿನ್ಕಾಯಿ ಕೂಡ ಹಾಕಿದ್ದಾರೆ ನೋಡಿ ರೈಸ್. ಎಷ್ಟು ಸುಂದರವಾಗಿ ರೆಡ್ ಆ್ಯಂಡ್ ಗ್ರೀನ್ ಕಲರ್ ಇದೆ. ಆಮೇಲೆ ಹೆಸರು ಕಾಳು ಅನಿಸುತ್ತಲ್ವ ಇದು. ಹೆಸರು ಕಾಳು ಏನು ಅಲಸಂದಿ ಕಾಳು ಇದೆ. ಸೊ ನೋಡಿ, ಜಸ್ಟ್ ಒಂದು ಎಕರೆದಲ್ಲೇ ಎಲ್ಲ ತರಕಾರಿನೂ ಹಾಕೋಬೋದು. ಮನೆ ಖರ್ಚೆಲ್ಲ ಅಲ್ಲೇ ಹೋಗ್ಬಿಡುತ್ತೆ ಅಲ್ವಾ. ಆಮೇಲೆ ಹೆಲ್ತ್ ಕೂಡ ಎಷ್ಟು ಚೆನ್ನಾಗಿರುತ್ತೆ. ಡಾಕ್ಟರ್ ಕಡೆ ಹೋಗೋದೇ ಬೇಕಾಗಿಲ್ಲ. ಫ್ರೆಶ್ ತರಕಾರಿ ತಿನ್ಬೋದು ನಾವು. ಸೊ ಬದನೆಕಾಯಿ ನೋಡಿ ಎಷ್ಟು ಚೆನ್ನಾಗಿದ್ದಾವೆ. ಚಿಕ್ಕ ಬದನೆಕಾಯಿ ಎಲ್ಲ ಎಣ್ಣೆ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟ್ ನಾವು ಮುಂದೆಗಡೆ ಬಂದುಬಿಟ್ಟು ಟೊಮೊಟೊ ಗಿಡ ಇತ್ತು. ಟೊಮೊಟೊ ನೋಡಿದ್ವಿ. ಟೊಮೊಟೊ ಹಣ್ಣಂತರೂ ಇಷ್ಟ ಆಗಿದ್ದು ಅಂದರೆ ತುಂಬ ಆಗಿದ್ದು. ಹಸಿ ಟೊಮೊಟೊ ಆಮೇಲೆ ಕೆಂಪು ಟೊಮೊಟೊ ಎಲ್ಲ ಕೂಡ ಆಗಿತ್ತು ಅಲ್ಲೇ.
ಬೆಂಡೆಕಾಯಿ ಕೂಡ ಹಾಕಿದ್ದಾರೆ. ಸೊ ಬೆಂಡೆಕಾಯಿ ಗಿಡ ನೋಡಿದ್ದೇ ಇಲ್ಲ ನಾನು, ಎಷ್ಟು ಚೆನ್ನಾಗಿದೆ ನೋಡಿ. ಚಿಟ್ಟದಲ್ಲೇ ದಾಸವಾಳ ಥರ ಹೂ ಬಿಡುತ್ತೆ ಅದು, ಬಟ್ ಆಮೇಲೆ ಈ ರೀತಿಯಾಗಿ ಬೆಂಡೆಕಾಯಿ ಬಿಡುತ್ತೆ. ಒಂದರಲ್ಲಿ ಒಂದು 5-6 ಆಗಿರ್ತವೆ ಅನಿಸುತ್ತೆ. ಅದು ಗಿಡ ತೆಗಿಯಲ್ಲ, ಜಸ್ಟ್ ಬೆಂಡೆಕಾಯಿ ಆಗಿರತ್ತಲ್ವ, ಬೆಂಡೆಕಾಯಿ ಅಷ್ಟೇ ಮುರ್ಕೊಂಡು ಹೋಗ್ತಾರೆ, ಮತ್ತು ಅದರಲ್ಲಿ ಬೆಂಡೆಕಾಯಿ ಆಡುತ್ತೆ. ಸೊ ಚೆನ್ನಾಗಿದೆ ಅಲ್ವಾ, ಎಳೆ ಬೆಂಡೆಕಾಯಿ ಇದೆ ಎಲ್ಲ, ಇವಾಗ ಆಗ್ತಾ ಇದೆ ಅನಿಸುತ್ತೆ. ಅದು ಕೂಡ ಫುಲ್ ಹಾಕಿಲ್ಲ ಅವರು, ಒಂದು ಅರ್ಧ ಹಾಕಿದ್ದಾರೆ. ಮನೆ ಪೂರ್ತಿ ಇಟ್ಟರೆ ಅಷ್ಟು ಸಾಕಾಗಿಬಿಡುತ್ತೆ ಅಲ್ವಾ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮ್ಯಾಂಗೋ ತೋಟ ಹಾಕಿದ್ದೀನಿ, ಯಾವ ರೀತಿ ಆಗಿದೆ